ಮುಂಗಾರು ಅಬ್ಬರದ ಸುದ್ದಿಗೆ ಬರೋದಾದ್ರೆ ದಕ್ಷಿಣ ಕನ್ನಡದಲ್ಲಿ ಮಳೆ ಹತ್ತಾರು ಅವಾಂತರವನ್ನ ಸೃಷ್ಟಿ ಮಾಡಿದೆ. ನಿರ್ಮಾಣ ಹಂತದ ಕಟ್ಟಡದ ಬಳಿ ಭೂಮಿ ಕುಸಿದಿದೆ. ದಕ್ಷಿಣ ಕನ್ನಡ ಭಾಗದಲ್ಲಿ ನಿರಂತರ ಮಳೆ ಸುರಿತಾ ಇದೆ. ಮಳೆಯಿಂದಾಗಿ ಒಂದಷ್ಟು ಅವಘಡಗಳು ಕೂಡ ಆಗ್ತಾ ಇದೆ. ನಿರ್ಮಾಣ ಹಂತದ ಕಟ್ಟಡದ ಬಳಿ ಭೂಮಿ ಕುಸಿದಿದೆ. ಭೂಕುಸಿತದಿಂದ 6 ಮನೆಗಳಿಗೆ ಈಗ ಅಪಾಯ ಎದುರಾಗಿದೆ. ಮಂಗಳೂರಿನ ಕಾವೂರು ಸೂಜಿಕಲ್ ಗುಡ್ಡದ ಬಳಿ ಈ ಘಟನೆ ನಡೆದಿದೆ. ಕಟ್ಟಡ ನಿರ್ಮಾಣಕ್ಕಾಗಿ ಗುಡ್ಡವನ್ನ ಅಗೆದಿದ್ರು ಕಟ್ಟಡ ಮಾಲೀಕರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಗುಡ್ಡ ಕುಸಿತದಿಂದ 6 ಮನೆಯಲ್ಲಿದ್ದ ನಿವಾಸಿಗಳನ್ನ ಸ್ಥಳಾಂತರ ಮಾಡಲಾಗಿದೆ. ಕಟ್ಟಡ ನಿರ್ಮಾಣಕ್ಕೆ ಅಂತ ಅಲ್ಲಿ ಗುಡ್ಡವನ್ನ ಅಗೆಯಲಾಗಿತ್ತು. ಈ ಅಗದಂತಹ ಗುಡ್ಡದ ಪಕ್ಕದಲ್ಲಿ ಮನೆಗಳಿದೆ. ಈಗ ಅವರಿಗೂ ಕೂಡ ಆತಂಕ ಶುರುವಾಗಿದೆ, ಎಲ್ಲಿ ಕುಸಿಯುತ್ತೋ ಅಂತ. ಹಾಗಾಗಿ 6 ಮನೆಯಲ್ಲಿದ್ದ ನಿವಾಸಿಗಳನ್ನ ಶಿಫ್ಟ್ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮಂಗಳೂರು ನಗರ ಭಾಗದಲ್ಲಿ ಒಂದಷ್ಟು ಮಳೆ ಕಡಿಮೆ ಆಗಿದ್ರು ಕೂಡ ಅದರ ಅವಾಂತರಗಳು ಬಹಳ ದೊಡ್ಡ ಮಟ್ಟದಲ್ಲಿರುವಂಥದ್ದು. ಪ್ರಮುಖವಾಗಿ ಮಂಗಳೂರಿನ ನಗರ ಪ್ರದೇಶದ ಕಾವೂರಿನ ಸೂಜಿಕಲ್ಲು ಅನ್ನುವಂತಹ ಜಾಗ ಏನಿದೆ, ಈ ಜಾಗದಲ್ಲಿ ಒಂದು ಬಹಳ ಅಪಾಯಕಾರಿಯಾದಂತಹ ಒಂದು 15 ಮನೆಗಳು ಅಪಾಯದ ಸ್ಥಿತಿಯಲ್ಲಿ ಇರುವಂತಹ ಒಂದು ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಇದು ಮಂಗಳೂರು ನಗರದ ಕಾವೂರು ವ್ಯಾಪ್ತಿಗೆ ಸೇರುವಂತಹ ಜಾಗ. ಇಲ್ಲಿ ಸೂಜಿಕಲ್ಲು ಅನ್ನುವಂಥ ಒಂದು ಪ್ರದೇಶ ಇದೆ. ಈ ಪ್ರದೇಶದಲ್ಲಿ ಒಂದು 2-3 ಮನೆಗಳ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರುವಂಥದ್ದು. ಖಾಸಗಿ ಕಟ್ಟಡಗಳನ್ನ ಮಾಡುವಂತ ಕೆಲಸ. ಅದರ ಮೇಲ್ಭಾಗದಲ್ಲಿ ಅಂದ್ರೆ ಒಂದು ಗುಡ್ಡದ ಮಾದರಿಯಲ್ಲಿರುವಂಥದ್ದು. ಆ ಗುಡ್ಡದ ಮೇಲ್ಭಾಗದಲ್ಲಿ ಸುಮಾರು 15ಕ್ಕೂ ಅಧಿಕ ಮನೆಗಳು, ಒಂದು 15-20 ಕುಟುಂಬಗಳು ವಾಸವಾಗಿರುವಂತಹ ಆ ಒಂದು ಪ್ರದೇಶ. ಇಲ್ಲಿ ಈಗಾಗಲೇ ಒಂದು 2-3 ಮನೆಗಳು ಬಹಳ ಅಪಾಯಕಾರಿ ಸ್ಥಿತಿಯಲ್ಲಿದೆ. ಅದರ ಜೊತೆಗೆ ಅದರ ಹಿಂಬದಿಯಲ್ಲಿರುವಂತಹ ಒಂದು 7-8 ಮನೆಗಳು ಕೂಡ ಬಹಳ ಅಪಾಯಕಾರಿ ಸ್ಥಿತಿಯಲ್ಲಿರುವಂಥದ್ದು. ಅಂದ್ರೆ ನೀವು ಗಮನಿಸಬಹುದು, ಇಲ್ಲಿ ಕೆಳಗಡೆ ಕನ್ಸ್ಟ್ರಕ್ಷನ್ಗೋಸ್ಕರ ಇಲ್ಲಿ ರಿಟೈನಿಂಗ್ ವಾಲ್ ಅನ್ನ ನಿರ್ಮಾಣ ಮಾಡಬೇಕಾಗಿತ್ತು. ಆದ್ರೆ ಮಳೆಗಾಲದ ಆರಂಭದ ದಿನಗಳಲ್ಲಿ ಅವರು ಆ ಕೆಲಸಗಳನ್ನ ಮಾಡಿರಲಿಲ್ಲ. ಕೇವಲ ಗುಡ್ಡವನ್ನ ಅಗೆದು ಅಲ್ಲಿ ಕೆಳಗಡೆ ಅವರ ಕನ್ಸ್ಟ್ರಕ್ಷನ್ ವರ್ಕ್ ಅನ್ನ ಆರಂಭ ಮಾಡಿದ್ರು. ಈಗ ಆ ಒಂದು ಮೇಲ್ಭಾಗದಲ್ಲಿ ಗುಡ್ಡ ನಿರಂತರವಾಗಿ ಕುಸಿತಕ್ಕೆ ಒಳಗಾಗ್ತಾ ಇರುವಂತದ್ದು. ನಿರಂತರವಾಗಿ ಗುಡ್ಡ ಕುಸಿತಾ ಇರುವಂತಹ ಪರಿಣಾಮದಿಂದಾಗಿ ಆ ಮನೆಗಳು ಬಹಳ ಅಪಾಯಕಾರಿಯಾಗಿದೆ. ಸದ್ಯದ ಮಟ್ಟಿಗೆ ಅಲ್ಲಿ ರಿಟೈನಿಂಗ್ ವಾಲ್ ಹಾಕುವಂತ ಕೆಲಸಕ್ಕೆ ಕೂಡ ಅವರು ಮುಂದಾಗಿದ್ದಾರೆ. ಆದ್ರೆ ಮಳೆಗಾಲದಲ್ಲಿ ಇಂತಹ ಕಾಮಗಾರಿಗಳನ್ನು ನಡೆಸುವಂತದ್ದು ಬಹಳ ಡೇಂಜರಸ್. ಹಾಗಾಗಿ ಆ ಕಾಮಗಾರಿಯನ್ನ ಸ್ಥಗಿತಗೊಳಿಸಲಿಕ್ಕೂ ಕೂಡ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಸೂಚನೆಯನ್ನು ಕೊಟ್ಟಿರುವಂತದ್ದು. ಅದರ ಜೊತೆಗೆ ಈ ಒಂದು ಕನ್ಸ್ಟ್ರಕ್ಷನ್ ಫೀಲ್ಡ್ ವರ್ಕ್ ಏನಿದೆ, ಆ ಕನ್ಸ್ಟ್ರಕ್ಷನ್ ಜಾಗದಲ್ಲೂ ಕೂಡ ನೀವು ನೋಡಬಹುದು, ಆ ಒಂದು ಪ್ರದೇಶ ಏನಿದೆ ಅದರ ಪಕ್ಕದಲ್ಲಿ ಒಂದು 1, 2, 3 ಒಟ್ಟು 4 ಮನೆಗಳು, 4-5 ಮನೆಗಳ ಖಾಸಗಿ ಮನೆಗಳ ನಿರ್ಮಾಣ ಆಗ್ತಾ ಇರುವಂತದ್ದು. ಈ ಮನೆಗಳ ಕನ್ಸ್ಟ್ರಕ್ಷನ್ ಅನ್ನ ಸದ್ಯಕ್ಕೆ ಸ್ಥಗಿತಗೊಳಿಸಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತಾ ಹೋದ್ರೆ ಅಲ್ಲಿ ರಿಟೈನಿಂಗ್ ವಾಲ್ ನ ಕನ್ಸ್ಟ್ರಕ್ಷನ್ ಗಳನ್ನ ಕೂಡ ಅವರು ಮುಂದುವರಿಸ್ತಾರೆ. ಆ ಒಂದು ಸಂದರ್ಭಗಳಲ್ಲಿ ಇಲ್ಲಿ ಕಾರ್ಮಿಕರಿಗೂ ಕೂಡ ಆ ಗುಡ್ಡ ಕುಸಿತದಿಂದ ಆ ಕಾರ್ಮಿಕರಿಗೂ ಕೂಡ ಯಾವುದೇ ಅಪಾಯಗಳಾಗುವಂತ ಸಾಧ್ಯತೆ ಇದೆ. ಅಲ್ಲಿನ 15ಕ್ಕೂ ಹೆಚ್ಚು ಕುಟುಂಬಗಳನ್ನು ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಅಂದ್ರೆ ಯಾವುದೇ ಕ್ಷಣದಲ್ಲಿ ಮಳೆ ಮತ್ತೆ ಹೆಚ್ಚಾದಾಗ ಇಡೀ ಆ ಗುಡ್ಡವೇ ಕುಸಿದು ಬೀಳುವ ಸಾಧ್ಯತೆ ಇದೆ. ಗುಡ್ಡ ಕುಸಿದು ಬಿದ್ದರೆ ಸುಮಾರು ಮನೆಗಳು ಮತ್ತೆ ಒಂದು ನೋಡುವಾಗ ಒಂದು ಸುಮಾರು ಒಂದು 20-25 ಅಡಿ ಎತ್ತರದಲ್ಲಿ ಇರುವಂತದ್ದು. ಅಂದ್ರೆ ಭೂಮಟ್ಟದಿಂದ ಇಲ್ಲಿ ನಾವು ನಿಂತಿರುವಂತ ಜಾಗ ಏನಿದೆ ಅಲ್ಲಿಂದ ಒಂದು ಸುಮಾರು ಒಂದು 20-25 ಅಡಿ ಎತ್ತರದಲ್ಲಿದೆ. ಹಾಗಾಗಿ ಅಲ್ಲಿನ ಎಲ್ಲ ಮನೆಗಳು ಕೂಡ ಬಹಳ ಅಪಾಯಕಾರಿಯಾಗಿರುವಂತದ್ದು. ಹಾಗಾಗಿ ಇದನ್ನ ಸದ್ಯಕ್ಕೆ ಜಿಲ್ಲಾಡಳಿತ ಕೂಡ ಗಮನ ಹರಿಸಿದೆ ಈ ಒಂದು ಜಾಗಕ್ಕೆ. ಅದರ ಜೊತೆಗೆ ಇಲ್ಲಿ ಏನು ಅವೈಜ್ಞಾನಿಕ ಕಾಮಗಾರಿ ನಡೆಸ್ತಾ ಇರುವಂತವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಲಿಕ್ಕೂ ಕೂಡ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಸದ್ಯದ ಮಟ್ಟಿಗೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಈ ಒಂದು ಜಾಗ ಬಹಳ ಅಪಾಯಕಾರಿಯಾಗಿರುವಂಥದ್ದು. ಅಲ್ಲಿನ ಸುತ್ತಮುತ್ತ ಯಾರು ಕೂಡ ಬರದಂತೆ ಮತ್ತು ಅಲ್ಲಿ ವಾಸ ಮಾಡದಂತೆ ಕೂಡ ಸೂಚನೆಗಳನ್ನು ಕೊಡಲಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.